ನಾನು ನನ್ನ ಪ್ರೀತಿನ ಫೀಲ್ ಮಾಡಬೇಕು, ಖುಷಿ ಕ್ಷಣಗಳನ್ನ ನಿನ್ ಜೊತೆ ಕಳಿಬೇಕು. ನೀನೇ ನನ್ನ ಜಗತ್ತು ಬಾರು. ನೀನ್ ಪ್ರೀತಿ ಮಾಡಿದಾಗಿಂದ ಹುಚ್ಚ ಆಗಿದ್ದೀನಿ. ಆ ಕಣ್ಣುಗಳನ್ನ ಲವ್ ಮಾಡಿದಾಗ ಎಷ್ಟು ತಲೆ ಕೆಡಿಸ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚು ನಾನಿರೋ ತಲೆ ಕೆಡಿಸ್ಕೊಂಡಿದ್ದೀನಿ. ಮನ್ಸಾರ ಹೇಳ್ತಾ ಇದ್ದೀನಿ ಬಾರು. ಐ ಲವ್ ಐ ಲವ್ ಐ ಲವ್. ಒಂದ್ಸಲ ಐ ಲವ್ ಯು ಅಂತ ಹೇಳು ಬಾರು. ಬಾರು 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 ನನಗೆ ಬೇಜಾರಾಯ್ತು. ಈ ತರ ಪ್ಲಾನ್ ಎಲ್ಲ ಮುಂದೆ ಮಾಡೋದ್ ಬೇಡ ಪ್ಲೀಸ್. ಸಾರಿ ಭಾವ, ಬೇಕಾದ್ರೆ ಈಗಲೇ ಪಾರ್ವತಿಯವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ಹೇ ಜನನಿ, ಪರವಾಗಿಲ್ಲ, ಸಾರಿ ಕೇಳುವಂತ ತಪ್ಪೇನು ನೀನ್ ಮಾಡಿಲ್ಲ. ಇನ್ನೊಂದು ವಿಷಯ ಅಂದ್ರೆ ನನ್ನ ಕಣ್ಣಿನ ಹುಡುಗಿ ಪಾರ್ವತಿನೇ ಅನ್ನೋ ವಿಷಯ ನಿಮ್ಮಿಬ್ರಿಗೂ ಗೊತ್ತಾಗಿದೆ ಅನ್ನೋದನ್ನ ನಾನು ಪಾರ್ವತಿಗೆ ಹೇಳ್ದೆ. ಏನ್ ಬ್ರೋ, ನಮ್ಗಿಂತ ಫಾಸ್ಟ್ ಆಗಿದ್ಯಾ? ಸರಿ ಪ್ರೀತು, ಇದೇ ಸರಿಯಾದ ಸಮಯ. ಪಾರ್ವತಿಯವ್ರ ಹತ್ರ ಹೋಗಿ ಸಾರಿ ಕೇಳ್ತೀನಿ. ಜನನಿ, ನನ್ಯಾಕೋ ಬೇಡ ಅನ್ನಿಸ್ತಾ ಇದೆ. ನೀನ್ ಹೋಗಿ ಪಾರ್ವತಿ ಹತ್ರ ಕಣ್ಣಿನ ಹುಡುಗಿ ವಿಷಯ ಗೊತ್ತಾಗಿದೆ ಅಂತ ಹೇಳಿದ್ರೆ ಅವಳಿನ ಹತ್ರ ಮಾತಾಡೋ ರೀತಿ, ನೋಡೋ ನೋಟ ಚೇಂಜ್ ಆಗ್ಬೋದು. ಅಕಸ್ಮಾತ್ ಈ ವಿಷಯ ದಾಮಣಿ ಚಿಕ್ಕಮ್ಮಂಗೆ ಗೊತ್ತಾದ್ರೆ ಸಾಕು, ಹೋಗಿ ಮಾಮ ಹತ್ರ ಪುಂಗಿ ಓದ್ತಾರೆ. ಬ್ರೋ, ಒಂದ್ ಕೆಲಸ ಮಾಡು, ಈ ವಿಷಯನ ನೀನೇ ಮಾಮ್ಗೆ ಹೇಳು. ಆಗ ನಾನು ಪಾರ್ವತಿನ ಬಾಯಿ ತುಂಬಾ ಅದಕ್ಕೆ ಜನನಿ ಅಕ್ಕ ಅಂತ ಕರಿಬಹುದು. ಇಲ್ಲ ಪ್ರೀತು, ಈಗ ತಾನೇ ನನ್ನ ಹುಡುಗಿ ಸಿಕ್ಕಿದ್ದಾಳೆ. ನನ್ನ ಹುಡುಗಿ ಜೊತೆ ಇನ್ನೊಂದಷ್ಟು ದಿನ ಈ ಪ್ರೀತಿನ ಫೀಲ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದು ಅಲ್ಲದೆ ಅವಳು ನನ್ನ ಪ್ರೀತಿಸ್ತಾ ಇದ್ದಾಳೋ ಅನ್ನೋ ವಿಷಯ ನನಗೇನೋ ಗೊತ್ತು. ಆದರೆ ಅವಳಾಗವಳೆ ನನ್ನ ಪ್ರೀತಿನ ಒಪ್ಕೊಂಡಿದ್ದೀನಿ ಅಂತ ಹೇಳೋವರೆಗೂ ನಾನು ಅಮ್ಮನ ಹತ್ರ ಇದನ್ನ ಹೇಗೆ ಮಾತಾಡಲಿ? ಅವಳು ಯಾವತ್ತು ನನಗೆ ಐ ಲವ್ ಯು ಅಂತಾಳೋ ಅವತ್ತೇ ನಾನು ಅಮ್ಮನ ಹತ್ರ ಹೋಗಿ ಮದುವೆ ವಿಷಯ ಮಾತಾಡ್ತೀನಿ. ಇವೆಂಟ್ ಎಲ್ಲ ಹೇಗಾಯ್ತಮ್ಮ? ಓಹ್ ಸೂಪರ್ ಸರ್, ಎಲ್ಲ ಚೆನ್ನಾಗೇ ಆಯ್ತು. ನೆಕ್ಸ್ಟ್ ಮಂತ್ ಇಂದ ಫೇಸ್ ರಿವೀಲ್ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋ ಎಲ್ಲ ಪ್ರಿಪರೇಷನ್ಸ್ ಕೂಡ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಬಸ್ಸಸ್ ಮೇಲೆ, ಮೆಟ್ರೋ ಅಂಡ್ ರೈಲ್ವೆ ಸ್ಟೇಷನ್ ಅಲ್ಲಿ ನೆಕ್ಸ್ಟ್ ವೀಕ್ ಇಂದನೇ ಪಬ್ಲಿಸಿಟಿ ಮಾಡ್ತಿದೀವಿ. ಅದ್ರ ರಿಲೇಟೆಡ್ ಆಗಿ ಆದಿ ಸರ್ದು ಸೈನ್ ಬೇಕಾಗಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಯಾ ಶೋರ್, ಅದಕ್ಕೇನಂತೆ, ಕೊಡಿ.
ಸದ್ಯ ದೇವ್ರ ದಯದಿಂದ ಈ ಕಣ್ಣಿಗೆ ಒಂದ್ ಹುಡುಗಿ ಮುಖ ಅಂತ ಸಿಕ್ತಲ್ಲ ಅಷ್ಟು ಸಾಕು. ಎಲ್ಲಿ ದರಿದ್ರದೊಳ್ ಮುಖ ನೋಡ್ಬೇಕಾಗುತ್ತೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಪಾರ್ವತಿ ಅವರೇ, ಏನು ಯಾರ್ದೋ ಯೋಚನೆಯಲ್ಲಿ ಮುಳುಗೋಗಿದ್ದೀರಾ? ಅಯ್ಯೋ ಹಾಗೇನಿಲ್ಲಪ್ಪ. ಎಲ್ಲಿ? ಹಣೆ ಬರಹ ಹೇಳ್ತೀನಿ. ನೀವು ಒಬ್ರನ್ನ ಮನ್ಸಾರ ಪ್ರೀತಿಸ್ತಾ ಇದ್ದೀರಾ ಅಲ್ವಾ? ಅದು ನಿಮ್ ಯಜಮಾನ್ರು ಆದಿತ್ಯ ಅವರಲ್ವಾ? ಯಾಕೆ ಪಾರ್ವತಿ ಅವರೇ, ಅವ್ರನ್ನ ಲವ್ ಮಾಡ್ತಿರೋದು ನಿಜ ತಾನೆ? ಅದು ನನ್ನ ಹತ್ರ ನಿಜ ಹೇಳೋದಕ್ಕೆ ಯಾಕೆ ಅಂಜಿಕೆ? ಅಲ್ಲ, ನಾನು ಯಜಮಾನ್ರನ್ನ ಪ್ರೀತಿಸ್ತಿರೋದು ನಿಮಗೆ ಹೇಗೆ? ಹೇಳಿದ್ನಲ್ಲ, ಒಬ್ರು ಕೈ ಹಿಡಿದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಶಕ್ತಿ ನನ್ಗಿದೆ. ಸೊ ನೀವು ಆದಿತ್ಯ ಅವ್ರನ್ನ ಲವ್ ಮಾಡ್ತಿರೋದು ನಿಜ, ಹೌದು ಅಲ್ವೋ? ನಿಮ್ ಕಣ್ಣು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಆ ಕಣ್ಣಿಂದ ಶುರುವಾದ ಪ್ರೀತಿ ನಿಮ್ಮಿಬ್ರು ಮನಸ್ಸನ್ನ ಆವರಿಸ್ಕೊಂಡಿದೆ. ಆದ್ರೆ ನೀವು ಅದನ್ನ ಪ್ರೀತಿಸ್ತಿರೋನ್ ಮುಂದೆ ಹೇಳೋದಕ್ಕೆ ಒದ್ದಾಡ್ತಾ ಇದ್ದೀರಾ. ಅಂದ್ರೆ ನಿಮ್ ಮನ್ಸಲ್ಲಿರೋ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದ್ದೀರಾ. ಅಂತಸ್ತಿಗೆ ಮೀರಿದ ಸಂಬಂಧ, ಯೋಗ್ಯತೆಗೆ ಮೀರಿ ಸಿಗ್ತಾ ಇರೋ ಅದೃಷ್ಟ ಅನ್ನೋ ಭಾವನೆ ನಿಮ್ದು. ನನ್ನಿಂದ ಎಲ್ಲಿ ಯಾರಿಗೆ ಅನ್ಯಾಯ ಆಗುತ್ತೋ ಅನ್ನೋ ಅಳುಕು ಅಲ್ವಾ? ಹೌದು, ಆದ್ರೆ ಈ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ನನ್ನ ನಿಮ್ ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಳ್ಳಿ. ಬರೀ ನಿಮ್ ಪ್ರೀತಿ ವಿಷಯ ಅಲ್ಲ, ನಿಮ್ಗಿಷ್ಟ ಆಗದೆ ಇರೋದನ್ನ ನಾನು ಮಾಡಲ್ಲ. ನೀನ್ ಹೇಳ್ಬಿಡ ಅನ್ನೋದನ್ನ ನಾನು ಹೇಳಲ್ಲ. ಇಟ್ಸ್ ಮೈ ಪ್ರಾಮಿಸ್. ನನ್ನ ನಂಬಿ. ನಿಮ್ ಎಲ್ಲ ರಹಸ್ಯಗಳು ನನ್ನ ಮನಸ್ಸಿನ ಲಾಕರಲ್ಲಿ ಸೇಫ್ ಆಗಿರುತ್ತೆ, ಆಯ್ತಾ? ಆದಿತ್ಯ ಅವರು ನಿಮಗೆ ಒಳ್ಳೆ ಜೋಡಿ. ಆದಷ್ಟು ಬೇಗ ನಿಮ್ಮಿಬ್ಬರಿಗೆ ಮದುವೆ ಆಗ್ಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಹಾರೈಕೆಯಿಂದ ಹಾಗೆ ಆಗ್ಲಿ ಮೇಡಮ್. ನೋಡಿ, ನಿಮ್ ಸೀಕ್ರೆಟ್ ಎಲ್ಲ ನನಗೆ ಗೊತ್ತಾಗಿರೋದ್ರಿಂದ ನಿಮ್ಮನ್ನ ಮೇಡಮ್ ಅಂತ ಏನು ಕರಿಬೇಡಿ, ಅನನ್ಯ ಅಂತ ಕರಿಬಹುದು. ಹುಡುಗಿರು ಅವರೆಲ್ಲ ಸೀಕ್ರೆಟ್ನ ಅವ್ರ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊತಾರೆ ಅಲ್ವಾ? ಹಾಗೆ ನೀವು ನನ್ನ ಕ್ಲೋಸ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ, ಆಯ್ತಾ? ಸರಿ. ಎಲ್ಲಿ ಅನನ್ಯ ಅಂತ ಹೇಳಿ. ಅನನ್ಯ ಅವರೇ, ಫ್ರೆಂಡ್ಸ್. ಸರಿ, ನಾನಿನ್ ಬರ್ತೀನಿ.
ಬಾಯ್, ಗುಡ್ ನೈಟ್. ಡ್ಯಾಡ್, ರೆಸಾರ್ಟ್ ಎಲ್ಲ ಬುಕ್ ಆಗೋಗಿದೆ. ಕ್ಯಾನ್ಸಲ್ ಮಾಡ್ಸೋ. ಅದು ಕ್ಯಾನ್ಸಲ್ ಮಾಡ್ಬೋದು, ಪೇ ಮಾಡ್ಬಿಟ್ಟಿದ್ದೀನಿ. ಸರಿ ಬಿಡಿ ಡ್ಯಾಡ್, ಕ್ಯಾನ್ಸಲ್ ಮಾಡಿಸ್ತೀನಿ. ಬೇಡ ಬೇಡ, ಪೇ ಮಾಡಿಬಿಟ್ಟಿದ್ದೀನಿ ಅಂತಿದ್ಯಾ, ಜೊತೆಲಿ ಹೋಗ್ಬೇಕು ಅಂತ ಆಸೆನೂ ಪಡ್ತಿದ್ದೀರಾ. ನೀವಿಬ್ರು ಹೋಗಿ ಬನ್ನಿ, ಎಂಜಾಯ್. ನಾವು ಎಷ್ಟು ಜನ ಇರ್ತೀವೋ ಅಷ್ಟೇ ಜನ ಹೋಗ್ತೀವಿ. ಥ್ಯಾಂಕ್ ಯು ಡ್ಯಾಡ್. ಸರಿ ಭಾವ. ಅಪ್ಪ, ನಾನಿನ್ ಬರ್ತೀನಿ. ಆಯ್ತಮ್ಮ. ಭಾವ, ನಾನು ನಾಳೆಗೆಲ್ಲ ಪ್ಯಾಕ್ ಮಾಡ್ಕೋತೀನಿ. ಆಯ್ತು. ಹಲೋ, ನಾನು ಅಖಿಲ ಹತ್ರ ಹೋಗಿ ಈ ವಿಷಯ ಮಾತಾಡ್ತೀನಿ. ಮಧ್ಯಾಹ್ನ ಪೇಪರ್ಸ್ ಮೇಲೆ ನೀನು ಜ್ಯೂಸ್ ಚೆಲ್ಲಿದ್ದಕ್ಕೆ ಚಿಕ್ಕಮ್ಮ ಬೈದ್ರು ಅಂತ ಬೇಜಾರು ಮಾಡ್ಕೋಬೇಡ. ನಾನು ಬೇಕು ಅಂತಾನೆ ಜ್ಯೂಸ್ ಚೆಲ್ಲಿತ್ತು. ನನಗೆ ಗೊತ್ತು. ನನ್ನ ಹೆಸರು ಪಕ್ಕ ನಿನ್ನ ಹೆಸರು ಬರ್ತಿದ್ದನ್ನ ಯಾರು ನೋಡಬಾರ್ದು ಅನ್ನೋ ಕಾರಣಕ್ಕೆ ನೀನು ಹಾಗೆ ಮಾಡಿದ್ದು ಅಲ್ವಾ? ಅದೇನೋ ಗೊತ್ತಿಲ್ಲ ಪಾರು, ನೀನೇ ನನ್ನ ಕಣ್ಣಿನ ಹುಡುಗಿ ಅಂತ ಗೊತ್ತಾದಾಗಿಂದ ನನಗೆ ನಿನ್ನೆ ಧ್ಯಾನ. ಅದಕ್ಕೆ ನೀನು ಬರ್ತಾ ಇದ್ದಿದ್ದನ್ನು ನೋಡ್ತಾ ನನಗೆ ಗೊತ್ತಿಲ್ದ ಹಾಗೆ ನನ್ನ ಹೆಸರು ಪಕ್ಕ ನಿನ್ನ ಹೆಸರು ಬರ್ತೆ. ಪಾರು, ನಿಜವಾಗ್ಲೂ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ನನಗೆ ಗೊತ್ತಾಗಬೇಕು. ಫಸ್ಟ್ ಟೈಮ್ ನೀನು ಕಾಲ್ ಮಾಡಿದಾಗ ನನಗೂ ನೀವಂದರೆ ತುಂಬ ಇಷ್ಟ ಅಂತ ಹೇಳಿದ್ದೆ. ನಿಮ್ಮನ್ನು ಮದುವೆ ಆಗ್ತೀನಿ ಅಂತಲೂ ಹೇಳಿದ್ದೆ. ನೀವ್ ಹೇಗ್ ನನ್ನ ಪ್ರೀತಿಸ್ತಾ ಇದ್ದೀರೋ ನಾನು ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ಆ ಮಾತು ನನ್ನನ್ನು ಅನುಷ್ಕಾಯಿಂದ ಬಚಾವ್ ಮಾಡಕ್ಕೆ ಹೇಳಿದ್ದ ಅಥವಾ ನಿಜವಾಗ್ಲೂ ಮನಸ್ಸಿಂದ ಹೇಳಿದ್ದ ಅಂತ ಗೊತ್ತಾಗಬೇಕಿತ್ತು. ನನ್ನ ಬಲವಂತಕ್ಕೋಸ್ಕರ ನೀ ನನ್ನ ಮದುವೆ ಆಗೋದು ನನಗಿಷ್ಟ ಇಲ್ಲ. ಹೇಳು ಪಾರು, ನಿನ್ನ ಮನಸ್ಸಲ್ಲಿ ನಾನಿದ್ದೀನಾ? ನಾನಂದ್ರೆ ನಿನಗೆ ಇಷ್ಟನಾ? ನಿನ್ನ ಮನಸ್ಸಲ್ಲಿ ನಾನಿದ್ದೀನಾ? ನಾನಂದ್ರೆ ನಿನಗೆ ಇಷ್ಟನಾ? ನನ್ನನ್ನು ಮದುವೆ ಆಗೋದಕ್ಕೆ ನಿನಗೊಪ್ಪಿಗೆ ಇದೆಯಾ? ಅಪ್ಪ ಕಾಯ್ತಾ ಇರ್ತಾರೆ, ನಾ ಬರ್ತೀನಿ. ಪಾರ್ವತಿ, ಪಾರ್ವತಿ, ನಾಳೆ ಸಿಗ್ತೀನಿ. ಸಿಗೋವರೆಗೂ
ಆಗೋವರೆಗೂ ಕಾದಿರುವೆ. ನಿಮ್ಗೊಂದು ವಿಷಯ ಕೇಳ್ತೀನಿ, ಪಾರ್ವತಿ ಅವ್ರ ಫ್ಯೂಚರ್ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ನನಗ ಹಾ, ನಿಮ್ಗೆ. ಪಾರ್ವತಿ ಫ್ಯೂಚರ್ ಸಕ್ಕದಾಗಿರುತ್ತೆ. ಅವಳು ಯಾವಾಗ್ಲೂ ಖುಷಿಯಾಗಿ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಬನ್ನಿ ಪಾರ್ವತಿ ಅವರೇ, ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ. ಆದಿತ್ಯ ಸರ್ ನಿಮ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ರು. ಎಸ್ ಎಸ್, ನಮ್ಮ ಮನೆಯವರೆಲ್ಲ ನಿನ್ನ ಎಷ್ಟು ಇಷ್ಟಪಡ್ತೀವಿ ಅಂತ ಹೇಳ್ತಾ ಇದ್ದೆ. ಕರೆಕ್ಟ್ ಕರೆಕ್ಟ್. ಆದಿತ್ಯ ಅವರು ನೀವೆಷ್ಟು ಖುಷಿಯಾಗಿರ್ಬೇಕು, ನೀವೆಷ್ಟು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ರು. ಹೌದೌದು, ಪಾರ್ವತಿ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಆಗ್ಲೇ ನಾವೆಲ್ಲರೂ ಖುಷಿಯಾಗಿರೋಕ್ ಸಾಧ್ಯ. ಇವಾಗ ಒಂದ್ ಹುಡುಗಿ ಖುಷಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವಳಿಗೊಂದು ಒಳ್ಳೆ ಹುಡುಗನ ತೋರಿಸಿ ಮದುವೆ ಮಾಡ್ಬೇಕು. ಕರೆಕ್ಟ್ ಅನನ್ಯ, ನಮ್ಮ ಪಾರ್ವತಿಗೆ ಒಳ್ಳೆ ಹುಡುಗ ಬೇಕೇ ಬೇಕು. ಆಮೇಲೆ ಅವನ ಜೊತೆ ಅವಳಿಗೆ ಮದುವೆ ಮಾಡ್ಬೇಕು. ಪಾರ್ವತಿನ ಮದುವೆ ಆಗೋ ಒಳ್ಳೆ ಹುಡುಗ ಯಾರು, ಎಲ್ಲಿದ್ದಾನೆ ಅಂತ ನನಗೆ ಅನನ್ಯ ಮೋಸ್ಟ್ಲಿ ನನ್ನ ಬಗ್ಗೆನೇ ಹೇಳ್ಬೋದಾ? ಪಾರ್ವತಿನ ಮದುವೆ ಆಗ್ತಿರೋ ಒಳ್ಳೆ ಹುಡುಗ ನಮ್ಮ ಆಫೀಸಲ್ಲಿರೋ ಮಹೇಶ್. ವಾಟ್? ಹಾ ಸರ್, ನಮ್ಮ ಆಫೀಸಲ್ಲಿ ವರ್ಕ್ ಮಾಡೋ ಮಹೇಶ್ ಅನ್ನೋನ್ಗೆ ಪಾರ್ವತಿ ಬಗ್ಗೆ ಎಲ್ಲ ಹೇಳಿದ್ದೀನಿ. ಅವನು ಪಾರ್ವತಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಕೇಳಿ ನಾನ್ ಮದುವೆ ಆದ್ರೆ ಇಷ್ಟು ಸಿಂಪಲ್ ಆಗಿರೋ ಪಾರ್ವತಿನೇ ಆಗೋದು ಅಂತ ಹಠ ಹಿಡಿದು ಕೂತಿದ್ದಾನೆ. ಅವನು ಒಳ್ಳೆಯವನು, ನೋಡಕ್ಕೂ ಚೆನ್ನಾಗಿದ್ದಾನೆ, ಕೈ ತುಂಬಾ ಸಂಬಳ. ಏನಂತೀರ ಪಾರ್ವತಿ ಅವರೇ? ನನಗ ಹುಡುಗ ಒಪ್ಪಿಗೆ. ಅಲ್ಲ ಅನನ್ಯ, ಪಾರ್ವತಿಗೆ ಏನ್ ಮಹಾ ವಯಸ್ಸಾಗಿದೆ, ಅವಳ ಮದ್ವೆಗೆ ಇನ್ನೂ ತುಂಬಾ ಟೈಮ್ ಇದೆ. ಅದ್ರ ಬಗ್ಗೆ ಮುಂದೆ ಯಾವಾಗಾದ್ರೂ ಮಾತಾಡಿದ್ರಾಯ್ತು. ಹಾಗಲ್ಲ ಸರ್, ಹುಡುಗಿರ್ಗೆ ಯಾವ್ಯಾವ ವಯಸ್ಸಲ್ಲಿ ಏನೇನಾಗ್ಬೇಕು ಹಾಗಾದ್ರೇನೆ ಚೆನ್ನಾಗಿರ್ತಾರೆ. ಪಾರ್ವತಿನೂ ಮದುವೆ ಆಗಿ ಸೆಟ್ಲ್ ಆದ್ರೆ ಅವ್ರ ಲೈಫಲ್ಲಿ ಖುಷಿಯಾಗಿರ್ತಾರೆ. ಅದ್ರ ಬಗ್ಗೆ ನಾನು ನೀವು ಮಾತಾಡೋದಕ್ಕಿಂತ ಪಾರ್ವತಿನೇ ಒಂದ್ ಮಾತು ಕೇಳಿದ್ರೆ ಬೆಟರ್ ಅನ್ಸುತ್ತೆ. ಏನ್ ಪಾರ್ವತಿ, ಮದ್ವೆ ಆಗೋದಕ್ಕೆ ಈ ಹುಡುಗನ್ ನೋಡ್ಬೇಕಾ? ಹೇಳಿ ಪಾರ್ವತಿ ಅವರೇ, ನೀವು ಮದುವೆ ಆಗ್ಬೇಕಾ, ಹುಡುಗನ್ ನೋಡ್ಬೇಕೋ ಬೇಡವೋ? ಹೌದು, ನನ್ ಮದ್ವೆ ಆಗ್ಬೇಕು, ಹುಡುಗನ್ನು ನೋಡ್ಬೇಕು. ಸರಿ, ಹಾಗಾದ್ರೆ ನಾನು ಹುಡುಗನ ಭೇಟಿ ಮಾಡಿಸ್ತೀನಿ, ನೋಡಿ ಮಾತಾಡಿ ಆಮೇಲೆ ಒಪ್ಪಿಗೆ ಕೊಟ್ರೆ ಆಯ್ತು. ಏನಂತೀರಾ? ಅದೇಗಾಗುತ್ತೆ, ಸುಮ್ನೆ ಯಾವ್ದೋ ಹುಡುಗನ್ ತೋರಿಸಿ ಹೇಗ್ ಮದ್ವೆ ಆಗೋನಕ್ಕಾಗತ್ತೆ? ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ನಾನ್ ನೋಡಿರೋ ಹುಡುಗನ ಮೇಲೆ ಅವ್ರಿಗೆ ನಂಬಿಕೆ ಇರಲ್ವಾ? ಅವ್ರು ಒಪ್ಕೊಳ್ಳಲ್ವಾ? ಏನಂತೀರಾ ಪಾರ್ವತಿ ಅವರೇ? ಹೇಳಿ, ಸಂಕೋಚ ಪಟ್ಕೋಬೇಡಿ. ನೀವ್ ನೋಡಿರೋ ಹುಡುಗನ್ ಮದ್ವೆ ಆಗೋದಕ್ಕೆ ನನಗೆ ನನಗೆ ಹೊಟ್ಟೆ ಉರಿಸ್ತೋರ್ ಮೇಲೆ ರಿವೆಂಜ್ ತಗೋಬೇಕು. ಒಟ್ಟರು ಪ್ರೀತು, ಸೇಡಿಗೆ ಸೇಡು, ಮುಯಿಗೆ ಮುಯಿ, ದ್ವೇಷಕ್ಕೆ ದ್ವೇಷ, ಎಲ್ಲ ಒಂದೇ ಪ್ರೀತು. ವಿಷಯಕ್ಕೆ ಬಾ. ಬಂದೆ ಬ್ರೋ. ಇವಾಗ ನಿನಗೆ ಅವ್ರು ಯಾವ ಬಾಣ ಬಿಟ್ಟಿದಾರೋ ಅದೇ ಬಾಣನ ರಿವರ್ಸ್ ಅವ್ರಿಗೆ ಬಿಡ್ಬೇಕು. ಅಂದ್ರೆ ಈಗ ಅವರು ಯಾವ್ದೋ ಹುಡುಗನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ತಾನೆ ನಿಂಗೆ ಹೊಟ್ಟೆ ಹೊರಿಸಿದ್ದು.
ಹಂಗೆ ನೀನು ಯಾವ್ದೋ ಹುಡುಗಿ ಜೊತೆ ಎಕ್ಸ್ಟ್ರಾರ್ಡಿನರಿ ಫ್ಲರ್ಟ್ ಮಾಡೋ ತರ ಬಿಲ್ಡಪ್ ಕೊಟ್ರೆ ಹೊಟ್ಟೆ ಉರಿ ಡಬಲ್ ಆಗ್ಬಿಡುತ್ತೆ. ಯಾರಿಗೆ? ಅಯ್ಯೋ ಅವ್ರಿಗೆ. ಹಾ ಎಸ್ 100% ಕರೆಕ್ಟ್ ಪ್ರೀತು. ಆದ್ರೆ ಇವಾಗ ಗರ್ಲ್ ಫ್ರೆಂಡ್ ಎಲ್ಲಿಂದ ತರೋದು? ಡೋಂಟ್ ವರಿ ಬ್ರೋ, ಅದಕ್ಕೆ ನಾನು ಇದೀನಲ್ಲ. ಏನ ನೀ ನನ್ ಗರ್ಲ್ ಫ್ರೆಂಡ್ ಆಗ್ತೀಯಾ? ಇನ್ ಸುಮ್ನೆ ಈ ಲವ್ ಗುರು ಮಾತು ಕೇಳೋ. ಕೆಳಗ್ ಹೋಗಿ ನೀನ್ ನನ್ ಜೊತೆ ಗರ್ಲ್ ಫ್ರೆಂಡ್ ಜೊತೆ ಮಾತಾಡೋ ರೊಮ್ಯಾಂಟಿಕ್ ಆಗಿ ಮಾತಾಡೋ, ಹೈಲಿ ಪಾಸಿಟಿವ್ ಆಗಿ ಮಾತಾಡೋ. ಓಕೆ 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 ಪ್ರೀತು. ಏಯ್ ಪಾರ್ವತಿ, ನೀನ್ ಅದ್ ಯಾರೋ ಜೊತೆ ಸೇರ್ಕೊಂಡು ನನಗೆ ಹೊಟ್ಟೆ ಉರಿಸ್ತೀಯಾ? ಇವಾಗ ನೋಡು, ನನ್ನ ತಮ್ಮನ ಜೊತೆ ಅಲ್ಲಲ್ಲ ನನ್ನ ಗರ್ಲ್ ಫ್ರೆಂಡ್ ಜೊತೆ ಸೇರ್ಕೊಂಡು ನಿನಗೆ ಅದಕ್ಕಿಂತ ಡಬಲ್ ತ್ರಿಬಲ್ ಹೊಟ್ಟೆ ಉರಿಸ್ತೀನಿ. ಓಕೆ ಪ್ರೀತು, ಕಮಾನ್. ಎಲ್ಲೋದ್ರು ಇವರು? ಡಿನ್ನರ್ ಅರೇಂಜ್ ಮಾಡಿ ನಿಮ್ಮಿಬ್ಬರನ್ನ ಹತ್ರ ಮಾಡೋಣ ಅಂತ ಅನ್ಕೊಂಡೆ. ಅದೆಲ್ಲ ಕ್ಯಾನ್ಸಲ್ ಬ್ರೋ. ರಿವೆಂಜ್ ಅಲ್ಲೇ ನಿನ್ ಲವ್ ರೇಂಜ್ ನ ಬದಲಾಯಿಸ್ಬಿಡೋಣ ಬಾ ಬ್ರೋ. ನಿಮಗೆ ಅಡುಗೆ ಕೆಲಸ ಮಾಡೋದು ಸುಲಭ ಅಲ್ಲ? ನಿಮಗೆ ಆಫೀಸ್ ಕೆಲಸ ಮಾಡೋದು ಸುಲಭ, ನಂಗೆ ಅಡುಗೆ ಕೆಲಸ ಮಾಡೋದು ಸುಲಭ. ಬಾ, ಬೇಸಿಗೆಗಾಲ ಸಿಕ್ಕಾಬಿಟ್ಟೆ ಬಾರಿಕೆ. ನೀರ್ ಕೊಡ್ಲಾ ಯಜಮಾನ್ರೆ? ಹೋ, ಶ್ರುತಿ ಫೋನ್ ಮಾಡ್ಬಿಟ್ಟಿದ್ದಾಳೆ. ಇವನು ಅನನ್ಯ, ಈ ಶ್ರುತಿ ನನ್ ಬೆನ್ನಿಂದನೇ ಬಿದ್ದ್ಬಿಟ್ಟಿದ್ದಾಳೆ. ಹೌದಾ ಸರ್? ಇವಳೆಲ್ಲೋ ನನ್ನ ನೋಡದ್ಲಂತೆ, ನನ್ ಲುಕ್ಕಿಗೆ ಫಿದಾ ಆಗ್ಬಿಟ್ಟಿದ್ದಾಳೆ. ಶಿ ಕೀಪ್ಸ್ ಕಾಲಿಂಗ್ ಇವನು, ನನ್ನ ಮೀಟ್ ಮಾಡ್ಬೇಕಂತೆ. ನಾನಂದ್ರೆ ತುಂಬಾ ಇಷ್ಟ ಅಂತೆ. ಓ ಇಸ್ ಇಟ್? ಅದಕ್ಕೆ ನಾನಂತೂ ಒಂದು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಏನಂತ ಸರ್? ಯಾಕೆ ಬ್ರೋ ನನ್ ಫೋನೇ ಎತ್ತಾ ಇಲ್ಲ? ಲವ್ ಶುರು ಮಾಡಕ್ಕಿಂತ ಮುಂಚೆನೆ ಮುನ್ಸ್ಕೊಂಡ್ಬಿಟ್ನಾ? ಶಿಟ್, ಕಾಲ್ ಕಟ್ ಆಗೋಯ್ತು. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ರೈಟ್, ವಿಲ್ ಕಾಲ್. ಫೋನ್ ಬಂತಲ್ಲ ಈಗ. ಲಬಕ್ ಡಬಕ್ ರಬಕ್. ಹೆಲೋ. ಹಲೋ ಶ್ರುತಿ. ಹಾಯ್ ಡಾರ್ಲಿಂಗ್. Oh, I'm really sorry. I know you hate me calling that, You want me to call Darling Shruti, right? How are you? Yeah, I'm good. How are you? ನಾನು ಸೂಪರ್ ಆಗಿದ್ದೀನಿ. ಮತ್ತೆ ನೀವ್ ಯಾವಾಗ ನನ್ನ ಮೀಟ್ ಆಗೋದು? 3 months ಇಂದ ವೇಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ 4th month ಮಾತ್ರ ತಳ್ಬೇಡಿ. ಏನ್ ಮಾಡೋದು ಶ್ರುತಿ ಡಾರ್ಲಿಂಗ್? ಮೀಟ್ ಮಾಡೋದನ್ನ. Oh, I'm really sorry. You know ಅಲ್ಲ, ಮೀಟಿಂಗ್ಸ್, ಬಿಸಿ ಸ್ಕೆಡ್ಯೂಲ್ಸ್, ಸೊ ಹಂಗಾಗಿ ಮೀಟ್ ಮಾಡಕ್ಕಾಗಿಲ್ಲ. ಬಟ್ ದಿಸ್ ಟೈಮ್ ಪಕ್ಕ ಡೆಫಿನೆಟ್ಲಿ ಐಲ್ ಮೀಟ್. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀವು ಸಿಗೋದು ಒಂದೇ, ಚಂದ್ರಲೋಕಕ್ಕೆ ಟೂರ್ ಹೋಗೋದು ಒಂದೇ. ಆಕ್ಚುಲಿ ನೀನ್ ಕಳ್ಸಿದ ಫೋಟೋ ನಿನ್ನೆ ಸಖತ್ತಾಗಿತ್ತು. ಯಾವುದು? ಮಾರ್ನಿಂಗ್ ಕಳ್ಸಿದ್ದ, ನೈಟ್ ಕಳ್ಸಿದ್ದ? ಮಾರ್ನಿಂಗ್ ಕಳ್ಸಿದಲ್ಲ ಡಾರ್ಲಿಂಗ್, ಲೇಟ್ ನೈಟ್ ಕಳ್ಸಿದ್ದಲ್ಲ ಅದು. ಚೇಂಜ್ ಮಾಡ್ಕೊಂಡು ಮೂಡ್ ಬರ್ಸ್ಕೊಂಡು ಒಂದ್ಸಲ ಲಬಕ್ ಅಂತ ಕೊಟ್ಟು ನೋಡು, ಆಮೇಲೆ ಏನಾಗತ್ತಂತ ನಿಂಗೆ ಗೊತ್ತಾಗುತ್ತೆ ಬ್ರೋ. ಏನಾಗುತ್ತೆ? ಈಗ ನಿನ್ನ ಹೆದರಿಸಿರೋರು ಆಮೇಲೆ ನಿನ್ ಮುಂದೆ ಬಂದು ನಿಂತ್ಕೊಳ್ಳೋಕೆ ಹೆದರ್ಕೊಳ್ತಾರೆ. ನೀನು ಕ್ಲಾಸ್ ಎಲ್ಲ ಮಾಸ್ ಅಂತ ಪ್ರೂವ್ ಮಾಡೋ ಟೈಮ್ ಬಂದಿದೆ ಬ್ರೋ. ಕಮ್ ಆನ್ ಬ್ರೋ, ಯು ಕ್ಯಾನ್ ಡೂ ಇಟ್. ನಿನ್ ಮಾತು ಕೇಳ್ತಾ ಇದ್ದ ಹಾಗೆ ನನ್ ಮೈಯಲ್ಲಿ
ನನಗೆಲ್ಲೂ ಜೋಶ್ ಬರ್ತಾ ಇದೆ. ನನಗೂ ಅಷ್ಟೇ ಬ್ರೋ. ಶಿವಮಣಿ ಅವ್ರ ಫಿಲಮ್ ಜೋಶ್ ನೋಡ್ಕೊಂಡೇನೆ ಜೋಶ್ ತಗೊಂಡಿದ್ದ. ನನಗೂ ಬಂತು ಏನೋ ಜೋಶು. ಸೂಪರು ಬ್ರೋ. ನಿನಗೆ ಅನನ್ಯ ಜೊತೆ ಸೇರ್ಕೊಂಡು ಮಾಡಿರೋ ಅವಮಾನಕ್ಕೆ ಪಾರ್ವತಿ ಮೇಲೆ ರಿವೆಂಜ್ ತಗೊಳ್ಳೇಬೇಕು. ಹೇಗ್ ತಗೊಂತೀಯ ಗೊತ್ತಿಲ್ಲ. ಕೇಳಿಸ್ಕೊ. ಹೇಳು. ಪಾರ್ವತಿ ಬಂದ್ಲು. ಬ್ರೋ ಯಾಕೆ ಬ್ರೋ ಹಿಂಗ್ ಆಡ್ತಿದ್ಯಾ? ಸಾರಿ ಪ್ರೀತು, ಸಡನ್ ಆಗಿ ಪಾರ್ವತಿ ಅಂದ್ಯಲ್ಲ, ಸ್ವಲ್ಪ ಗಾಬರಿ ಆಗೋಯ್ತು. ಬ್ರೋ ನೀನ್ ಹಿಂಗ್ ಆಡಿದ್ರೆ ಕೊರೋನಾ ಬಂದ್ಸಲ್ಲ, ಹಾರ್ಟ್ ಅಟ್ಯಾಕ್ ಬಂದ್ಸೋದು ಹೋಗ್ತೀನಿ. ಓಕೆ ಪ್ರೀತು, ಐ ಆಮ್ ಸಾರಿ. ಸರಿ, ಇವಾಗ ನಾನು ಹೀರೋನೆ. ಮುಂದೆ ಏನ್ ಮಾಡ್ಬೇಕು ಹೇಳು? ರಿವೆಂಜ್ ಲಬಾಕ್. ಎಸ್ ಬ್ರೋ ಈಗ ಪಾರ್ವತಿ ಬರ್ತಾಳೆ. ಬಂತು. ಅವಳನ್ನ ಲಬಕ್ ಅಂತ ಇಟ್ಕೋಬೇಕು. ಹಿಡ್ಕೊಂಡೆ. ಲಬಕ್ ಅಂತ ಕೊಟ್ಬಿಡ್ಬೇಕು. ಲಬಕ. ಬ್ರೋ ಹೀರೋ. ಎಸ್ ರಿವೆಂಜ್ ಲಬಾಕ್. ಏನ್ ಮಾಡ್ತೀಯ ಹೇಳು ಬ್ರೋ? ಪಾರ್ವತಿ ಬರ್ತಾಳೆ. ಲಬಕ್ ಅಂತ ಹಿಡ್ಕೊಂಡು ಲಬಕ್ ಅಂತ ಕೊಟ್ಟು ರಿವೆಂಜ್ ತಗೊಳ್ತಾ ಇರೋದೆ. ಯಜಮಾನ್ರೆ, ರಿವೆಂಜ್ ಲಬಾಕ್. ಬ್ರೋ ಏನೋ ಮಾತಾಡ್ಬೇಕಂತ. ಯಜಮಾನ್ರೆ, ಬಾಗ್ಲಾಕೋ. ಬಾಗ್ಲಾಕೋ ಅಂದೆ. ವೆರಿ ಗುಡ್. ನಾನು ಕೊಟ್ಟಿರೋ ಕೀಗೆ ಬ್ರೋ ಫುಲ್ಲು ಚಾರ್ಜ್ ಆಗಿರ್ತಾನೆ. ಪಾರ್ವತಿ ಒಳಗಡೆ ಹೋಗ್ತಿದ್ದಂಗೆನೆ ಅವಳು ನಾನು ರಬಕ್ ಅಂತ ಹೇಳ್ಕೊಂಡು ಲಬಕ್ ಅಂತ ಕಿಸ್ ಕೊಟ್ಟಿರ್ತಾನೆ. ಯಜಮಾನ್ರೆ, ಬ್ರೋ ಪಾರ್ವತಿ ಮೇಲೆ ರಿವೆಂಜ್ ತಗೊಳ್ಳೇಬೇಕು. ನನ್ನ ಲೆಕ್ಕಾಚಾರದಲ್ಲಿ ಪಾರ್ವತಿ ಈಗ ಶಾಕ್ ಅಲ್ಲಿ ಎದ್ನೋ ಬಿದ್ನೋ ಅಂತ ರೂಮಿಂದ ಹೊರಗಡೆ ಓಡ್ ಬರ್ತಾಳೆ. ಮಜಾಮ ಏನ್ ಬ್ರೋ ಇದು? ಪಾರ್ವತಿಗೆ ಈ ಲೆವೆಲ್ ಭಯ ಹಿಡ್ಸಿದ್ಯಾ? ಬರೀ ಕಿಸ್ ಕೊಟ್ಟು ಅಥವಾ ನಿನ್ನ ಹತ್ರ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನೀನಿನ್ನ ಎಲ್ಬೋಳು. ಎನಿವೇ ಬ್ರೋ, ಇದೇ ಖುಷಿಗೆ ನೀನು ತಪ್ಕೊಂಡು ವಿಶ್ ಮಾಡಬೇಕು ಅನಿಸ್ತಾ ಇದೆ. ಅಪ್ಪ, ಎತ್ತಿದ್ದೀರಾ? ನೀವು ತುಂಬಾ ಸುಸ್ತಾಗಿದ್ರಲ್ಲ, ಅದಕ್ಕೆ ಜ್ಯೂಸ್ ತಗೊಂಬಂದಿದ್ದೀನಿ, ತಗೊಳ್ಳಿ. ನಾನು ನಿನಗೇನೋ ಹೇಳಬೇಕು. ಏನ್ ಹೇಳಿ ಯಜಮಾನ್ರೆ?
ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀನು ಸರಿಯಾದ ಉತ್ತರ ಹೇಳಲಿಲ್ಲ ಅಂದರೆ ನಾನು ಗೆದ್ದ ಹಾಗೆ. ಆಮೇಲೆ ನಾನು ಹೇಳ್ದಾಗೆ ನೀನು ಕೇಳಬೇಕು. ನೀವ್ ಕೇಳೋ ಪ್ರಶ್ನೆಗೆ ನಾನ್ ಸರಿಯಾಗಿ ಉತ್ತರ ಕೊಡದೆ ನೀವ್ ಗೆಲ್ಲದ್ ಬೇಕಿಲ್ಲ ಯಜಮಾನ್ರೆ. ನೀವ್ ಆಗ್ಲೇ ಗೆದ್ದಿದ್ದೀರಾ. ಹೇಳಿ, ನಾನು ಏನ್ ಮಾಡ್ಬೇಕು? ಯೋಚನೆ ಮಾಡು. ನಂಗೆ ಗೊತ್ತು. ಹೇಳಿ, ನಾನೇನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತ ಹೇಳೋದ್ಕಿಂತ ಮುಂಚೆ ನಾನು ಹೇಳಿದ್ದನ್ನ ಮಾಡ್ತೀನಿ ಅಂತ ನನ್ನ ಮೇಲೆ ಆಣೆ ಹಾಕು. ಅಯ್ಯೋ, ಇದಕ್ಕೆಲ್ಲ ಯಾಕೆ ಆಣೆ ಯಜಮಾನ್ರೆ? ಅವೆಲ್ಲ ಬೇಡ, ಮೊದಲು ಆಣೆ ಹಾಕು, ಆಮೇಲೆ ಹೇಳ್ತೀನಿ. ಹೇಳಿ, ನಿಮ್ಮೇಲೆ ಆಣೆ, ನಾನು ಏನ್ ಮಾಡ್ಬೇಕು? ನೀನಿವತ್ತು ನನಗೆ ಮುತ್ತು ಕೊಡ್ಬೇಕು. ಆಣೆ ಹಾಕಿದ್ಯಾ? ನೆನ್ಪಿರ್ಲಿ, ಮಾತು ತಪ್ಪಿದ್ರೆ ಆಣೆ ಹಾಕ್ದವ್ರಿಗೆ ಆಪತ್ತು ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಯಜಮಾನ್ರೆ, ನಿಮಗೆ ಆಪತ್ತು ಬರೋದಕ್ಕೆ ನೋಡ್ರಪ್ಪ, ಇವತ್ತು ಒಂದ್ 4 ಜೊತೆ ಬಟ್ಟೆನ ಪ್ಯಾಕ್ ಮಾಡ್ಕೊಳ್ಳಿ. ನೀವಿಬ್ರು ಇವತ್ತು ನಾನು ಟ್ರಿಪ್ ಕರ್ಕೊಂಡು ಹೋಗ್ತೀನಿ. ಟ್ರಿಪ್ಪಾ? ಎಲ್ಲಿ ಚಿಕ್ಕಮ್ಮ ಟ್ರಿಪ್ಪು? ಇಟಲಿ, US, ಅಮೆರಿಕ, ಬ್ರಾಜಿಲ್? ಪ್ರೀತು, ಹೋಗ್ತಾ ಇರೋದು ಹೊರ ದೇಶಕ್ಕಲ್ಲ, ಬೆಂಗಳೂರಿಂದ ಹೊರಗಿರೋ ಒಂದು ಊರ್ಗೆ. ನೋಡು, ಬರೋದು 2 ದಿನ ಆಗ್ಬೋದು ಅಥವಾ 1 ವಾರನೇ ಆಗ್ಬೋದು. ಸರಿಯಾಗಿ ಬಟ್ಟೆನ ಪ್ಯಾಕ್ ಮಾಡ್ಕೋ.
ಅದೇ ಎಲ್ಗೆ ಏನಕ್ಕೆ ಹೋಗ್ತಿರೋದು? ಅಲ್ಲ ಪ್ರೀತು, ನಿಮ್ಮಮ್ಮ ಅಂದ್ರೆ ನಮ್ಮಕ್ಕ ಅಖಿಲಾಂಡೇಶ್ವರಿ ಅವ್ರು ಹೇಳಿದ್ದಿದ್ರೆ ಎಲ್ಲಿಗೆ, ಯಾಕೆ, ಏನಕ್ಕೆ ಅಂತ ಕೇಳ್ತಾ ಇದ್ಯಾ? ಇಲ್ಲ ತಾನೆ? ಹೋಗ್ ಪ್ಯಾಕ್ ಮಾಡ್ಕೊಳ್ಳೋ. ಸರಿ ಚಿಕ್ಕಮ್ಮ, ಅಮ್ಮ ಹೇಳಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಒಳ್ಳೆ ಉದ್ದೇಶನೇ ಆಗಿರುತ್ತೆ. ಸರಿ, ನಾವಂತೂ ರೆಡಿ. ಓಕೆ, ಬ್ರೋ ಹೇಳಿದ್ಮೇಲೆ ನಾನು ರೆಡಿ. ಓಕೆ, ವೆರಿ ಗುಡ್. ಹೋಗ್ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ಚಿಕ್ಕಮ್ಮ, ಒಂದು ವಿಷಯ ಕೇಳಬೇಕಿತ್ತು. ಟ್ರಿಪ್ಪಿಗೆ ನಾವು ಯಾರ್ಯಾರು ಹೋಗ್ತಾ ಇದೀವಿ? ಟ್ರಿಪ್ಪಿಗೆ ಬಂದು ನಾನು, ಆಮೇಲೆ ನೀನು, ಆಮೇಲೆ ನಿಮ್ಮಣ್ಣ, ಆಮೇಲೆ ಆಮೇಲೆ ಇನ್ ಯಾರ್ಯಾರು ಬರ್ತಾರೆ ಅಂತ ಹೇಳ್ತೀನಿ. ಹೋಗ್ ಮೊದ್ಲು ಪ್ಯಾಕ್ ಮಾಡ್ಕೋ. ಇದನ್ನ ಮಾಮ್ ಹೇಳಿದ್ರ ಚಿಕ್ಕಮ್ಮ? ಹ್ಞೂ ಮೈ ಡಿಯರ್ ಬಾಯ್, ಹೋಗಪ್ಪ. ಬಾ ಬ್ರೋ. ನೀನಿರಮ್ಮ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬ್ರೋ, ಡೋಂಟ್ ವರಿ ಬ್ರೋ. ನಂಗೊತ್ತು ಪಾರ್ವತಿ ಬರ್ತಿಲ್ಲ ಅಂತ ತಾನೆ ಫೀಲ್ ಆಗ್ತಿರೋದು. ನಾ ಹೊಡ್ತಿರೋದು ಏನೋ ಲೇಟ್ ಅಲ್ವಾ? ವೇಟ್ ಮಾಡೋಣ. ಅವಾಗ್ಲೂ ಪಾರ್ವತಿ ಬರೋ ಡೌಟ್ ಅಂದ್ರೆ ಪಾರ್ವತಿ ಬರೋ ತರ ಏನಾದ್ರೂ ಪ್ಲಾನ್ ಮಾಡೋಣ. ಪಾರ್ವತಿ, ಮೇಡಮ್, ನೀವೇನ್ ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಗ ಹೋಗಿ ನಿಮ್ ಬಟ್ಟೆಗಳನ್ನೆಲ್ಲ ಸಿದ್ಧ ಮಾಡ್ಬಿಡ್ತೀನಿ. ಎಂಥ ಒಳ್ಳೆ ಹುಡುಗಿನಮ್ಮ ನೀನು, ಎಂಥ ಒಳ್ಳೆ ಮನ್ಸು ನಿನಗೆ. ಅಲ್ಲ, ಕೆಲ್ಸ ಮಾಡ್ತೀನಿ ಅಂತ ಮುಂದೆ ಬರ್ತಿದ್ಯಲ್ಲ, ಈ ಮಾರ್ಪಾಟಿಗೆ ಕಾರಣ ಏನು ಅಂತ ಕೇಳ್ಬೋದಾ? ನೀನ್ ಮೌನಕ್ ಶರಣಾದೆ ಅಂದ್ರೆ ಶಬರಿ ಕಾದು ಕಾದು ಕಲ್ಲಾದ್ಲು ಅಂತ ಅರ್ಥ. ಹೋಗ್ಲಿ ಬಿಡು, ನನ್ ಬಟ್ಟೆನ ನಾನೇ ಜೋಡಿಸ್ಕೋತೀನಿ. ಆಶ್ರಮ ನಿನಗ್ ಬೇಡ. ನಾನೊಂದ್ ಕೆಲ್ಸ ಹೇಳ್ತೀನಿ, ಅದನ್ ಮಾಡ್ತೀಯಾ? ಹೇಳಿ ಮೇಡಮ್. ಅಕ್ಕ ಕೊಟ್ಟಿರೋ ಹೊಸ ಬಟ್ಟೆ ಜೊತೆ ನಿನ್ನ ಲಂಗ ಬ್ಲೌಸ್ಗಳು ಇಟ್ಕೊಂಡ್ಬಿಡು. ಯಾಕಂದ್ರೆ ನೀನ್ ಯಾವಾಗ್ಲೂ ಅಂದವಾಗಿ ಚಂದವಾಗಿ ಚೆನ್ನಾಗ್ ಕಾಣಿಸ್ತಾ ಇರ್ಬೇಕು. ಅವನ್ನೆಲ್ಲ ಒಟ್ಟಿಗೆ ಇಟ್ಕೊಂಡ್ಬಿಡು, ಬೇಗ ಹೊರಡ್ಬೋದು. ಎಲ್ಲಿಗೆ ಮೇಡಮ್? ಹಿಮಾಲಯಕ್ಕೆ. ಜೀವನ ಜಿಗುಪ್ಸೆ ಆಗ್ಬಿಟ್ಟಿದೆ, ಹೋಗಿ ತಪಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೀನು ಬರ್ತೀಯಾ ಮೇಡಮ್? ಸುಮ್ನೆ ತಮಾಷೆ ಮಾಡ್ದೆ. ಸೀರಿಯಸ್ ಆಗಿ ತಗೊಂಡ್ಬಿಟ್ಯಾ? ಪಾರ್ವತಿ, ನೀನು ನಮ್ ಜೊತೆ ಟ್ರಿಪ್ ಬರ್ತಾ ಇದೀಯಾ? ಏನ್ ಹೇಳ್ತಾ ಇದ್ದೀರಾ ಮೇಡಮ್? ನನ್ನನ್ನು ಟ್ರಿಪ್ ಕರ್ಕೊಂಡು ಹೋಗ್ತೀರಾ? ಹೌದು. ಯಾಕೆ, ನಿನಗ್ ನಂಬಿಕೆ ಬರ್ತಾ ಇಲ್ವಾ? ಇಲ್ಲ. ಅಯ್ಯೋ, ನಿನ್ನ ಟ್ರಿಪ್ಗೆ ನಮ್ ಜೊತೆ ಕರ್ಕೊಂಡು ಹೋಗು ಅಂತ ಅಕ್ಕನೇ ಹೇಳಿರೋದು. ಹಾಗೆ ಅಲ್ವಾ, ಏನೋ ವಿಚಾರ ಹೇಳೋದಕ್ಕೆ ಹೊರಡ್ತೀವಿ, ಬಟ್ ಅದನ್ನೇನೋ ಹೇಳ್ಸುತ್ತೆ. ಫೋನ್ ಮಾಡಿ ಏನು ಅಂತ ಕೇಳ್ತೀವಿ, ಏನೂ ಇಲ್ಲ ಅಂತ ಹೇಳ್ತೀವಿ. ಇನ್ನೇನು ಸಮಾಚಾರ ಅಂತ ಕೇಳ್ತೀವಿ, ಏನೂ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಅನ್ಸುತ್ತೆ ಪ್ರೀತಿನ ಹುಚ್ಚು ಅಂತ ಹೇಳೋದು.
ಆದರೂ ಈ ಪ್ರೀತಿಲಿರೋ ಖುಷಿ ಸುಖ ಬೇರೆ ಯಾವ್ಯಾರು ಇರಲ್ಲ ಅನ್ಸುತ್ತೆ ಅಲ್ವಾ? ನನ್ಗೇನ್ ಗೊತ್ತು? ಯಾಕೆ ಮೈ ಡಿಯರ್ ಪಾರು, ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಿರೋ ಥರ ನಾಟಕ ಆಡ್ತಾ ಇದೆಯಾ? ಹೇಳು, ಯಾವಾಗ ನಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಐ ಲವ್ ಯು ಅಂತ ಹೇಳ್ತೀಯ? ಅಯ್ಯೋ, ಯಾವಾಗ್ಲೂ ನಿಮ್ದು ಇದೇ ಆಯ್ತು. ನೋಡು, ನಿನ್ನ ಪ್ರೀತಿಲಿ ಈಗ ಪ್ರೇಮದಾಸ ಆಗಿದ್ದೀನಿ. ನೀನು ಹೀಗೆ ಮಾಡಿದ್ರೆ ನಾನು ಯಾವಾಗ ದೇವದಾಸ ಆಗ್ತೀನೋ ನನಗೆ ಗೊತ್ತಿಲ್ಲ. ಎರಡು ನಿನ್ನ ಕೈಲೇ ಇದೆ, ಏನು ಮಾಡ್ತೀವಿ ನೋಡು. ಅಯ್ಯೋ, ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ತಾ ಇದ್ದೀರಾ. ಮೊದಲು ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ನೀನು ನನಗೆ ಅದು ಯಾವಾಗ ಐ ಲವ್ ಯು ಅಂತ ಹೇಳಿದ್ಯೋ ನನಗಂತೂ ಗೊತ್ತಿಲ್ಲ. ಆದರೆ ಈಗ ನಿನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ನಾನು ಹೇಳ್ತೀನಿ. ನಮ್ಮಿಬ್ಬರು ಪ್ರೀತಿ ವಿಷಯ ಚಿಕ್ಕಮ್ಮಂಗೆ ಎಲ್ಲಿ ಗೊತ್ತಾಗಿರ್ಬಹುದೇನೋ ಅಂತ ತಾನೇ ನನ್ನ ಅನುಮಾನ. ಇದೇ ತಾನೇ ನಿನ್ನ ಮನಸ್ಸಲ್ಲಿ ಓಡ್ತಾ ಇರೋದು. ಮೌನವಾಗಿದೆಯಾ ಅಂದ್ರೆ ಅದೇ ನಿಜ ಅಂತ ಆಯ್ತು. ನೋಡು, ನಮ್ಮ ಪ್ರೀತಿ ವಿಚಾರ ನಮ್ಮ ಮನೇಲಿ ಗೊತ್ತಾದ್ರೆ ನಾನು ಧೈರ್ಯವಾಗಿದ್ದೆ. ನೀನು ನನಗೆ ಸಾಥ್ ಕೊಟ್ರೆ ಸಿಟ್ರೆ. ನೋಡು, ಚಿಕ್ಕಮ್ಮಂಗೆ ನಮ್ಮ ಪ್ರೀತಿ ಬಗ್ಗೆ ಅನುಮಾನ ಬಂದಿಲ್ಲ. ಹಾಗೇನಾದರೂ ಆಗಿದ್ರೆ ಅವರು ಈ ವಿಷಯನ ಅಪ್ಪ ಅಮ್ಮನ ಮುಂದೆ ಹೋಗಿ ಅವ್ರದೇ ವರ್ಷನಲ್ಲಿ ದೊಡ್ಡ ಕತೆ ಕಟ್ಟಿ ರಾಧ ಅಂತ ಮಾಡ್ತಾ ಇದ್ರು. ಅಮ್ಮ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ಆದರೆ ನಾಳೆ ಹೋಗೋದ್ರ ಬಗ್ಗೆ ಅಮ್ಮ ನನಗೇನು ಹೇಳಿಲ್ಲ. ಆದರೆ ಚಿಕ್ಕಮ್ಮನ ಹತ್ರ ಹೇಳಿದ್ದಾರೆ. ಅಂದರೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಅಲ್ವಾ? ಆ ಸರ್ಪ್ರೈಸ್ ಏನು ಅಂತ ನಾವು ಅಲ್ಲಿ ಹೋಗೇ ನೋಡಬೇಕು. ಸೊ ಈ ಸರ್ಪ್ರೈಸ್ ಬಗ್ಗೆ ನೀನೇನು ಗಾಬರಿ ಆಗೋದು ಬೇಡ. ನಾನು ನಿನ್ನ ಜೊತೆ ಇರ್ತೀನಿ. ಪಾರು, ನಾನು ಇನ್ನೊಂದು ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಈಗಲಾದರೂ ನೀನು ನನ್ನ ಪ್ರೀತಿಸ್ತಾ ಇದೆಯಾ ಅಂತ ಒಂದ್ಸಲ ನಿನ್ನ ಬಾಯಿಂದ ಹೇಳ್ತೀಯ? ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬಿಡು ಪಾರು, ಪ್ಲೀಸ್. ಪ್ರೀತಿಸುವೆ ಪಾರು, ಏ ಪಾರು 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 ನೀ ಸಿಗೋವರೆಗೂ ನಗೋವರೆಗೂ ಕಾದಿರುವೆ. ಆದ್ರೆ ಇವಾಗ ನೀನು ಮೊದಲಿನ ಥರ ಇಲ್ಲ ಪಾರ್ವತಿ, ತುಂಬಾ ಬದಲಾಗ್ಬಿಟ್ಟೆ. ನಾನಾ? ಖಂಡಿತ ಇಲ್ಲ. ಹೌದು, ಆಗಿದೆಯಾ? ಹೇಗೆ ಹೇಳ್ತೀರಾ? ಕಾರಲ್ಲಿ ಬರುವಾಗ ನಾನು ನಿನ್ನ ಎಷ್ಟು ಸತಿ ನೋಡಿದೆ? ಒಂದ್ಸತಿ ಆದ್ರೂ ನೀನು ನನ್ನ ನೋಡಿದ್ಯಾ? ಎಷ್ಟು ಸಲ ನಿನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದೆ, ನೀನು ಮಾತಾಡ್ದ್ಯಾ? ಇದಕ್ಕೇನಂತ್ಯ? ನೀನು ಬದಲಾಗಿದ್ಯಾ ಅಂತ ತಾನೇ ಅನ್ಕೋಬೇಕು. ಇಲ್ಲ ಯಜಮಾನ್ರೆ,
ಈ ಪಾರ್ವತಿ ಯಾವತ್ತೂ ಬದಲಾಗೋದಿಲ್ಲ. ಮತ್ತ್ಯಾಕೆ ಮಾತಾಡ್ಲಿಲ್ಲ? ಅಲ್ಲಿ ದಾಮಿನಿ ಮೇಡಮ್ ಇದ್ರು ತಾನೆ, ನಾನು ಹೇಗೆ ಅವರಿದ್ರು ನಿಮ್ಮನ್ನ ಮಾತಾಡ್ಸಲಿಕ್ಕಾಗುತ್ತೆ? ಓಹ್, ಕೋಪ. ನನ್ನನ್ನ ಯಾಕೆ ಮಾತಾಡ್ಸಿಲ್ಲ ಅಂತ ಕೇಳಿದಕ್ಕೆ ನಿನಗ್ ಕೋಪ. ಓಕೆ, ನಿನ್ನೆ ನಾ ಮಾತಾಡುತ್ತೆ ನನಗಿರಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಾ? ಹಾ, ನನ್ ಜೊತೆ ಒಂದ್ ದಿನ ಅಲ್ಲ, 1 ಗಂಟೆನೂ ಮಾತಾಡ್ದ ನಿಮ್ ಕೈಲಿ ಇರೋದಕ್ಕಾಗಲ್ಲ. ಅದು ಯಾಕಾಗಲ್ಲ? ಆಗುತ್ತೆ. ಓಹ್ ಹೌದಾ, ಸರಿ, ನಾನು ನೋಡೇ ಬಿಡ್ತೀನಿ. ಮೊದ್ಲು ಒಳಗೋಗೋಣ ಬನ್ನಿ. ಇದೇನಿದು, ಬನ್ನಿ ಅಂದ್ರೆ ಇಲ್ಲೇ ಕುತ್ಕೊಂಡ್ಬಿಟ್ರಿ? ಐ ಆಮ್ ನಾಟ್ ಟಾಕಿಂಗ್. ನಾನು ಬರಲ್ಲ. ಹಾ ಸರಿ ಬಿಡಿ, ನಾನು ಹೋಗಲ್ಲ. ನಿಮ್ ಇಷ್ಟ. ಓಹೋ ಬ್ರೋ, ಎಲ್ಲ ವಿಷಯ ಕೇಳಿಸ್ಕೊಂಡೆ, ಈಗ ಗೊತ್ತಾಯ್ತು. ಬ್ರೋ, ಪಾರ್ವತಿ ಇಷ್ಟೆಲ್ಲ ಚಾಲೆಂಜ್ ಮಾಡಿದಲ್ಲ ಅಂದ್ಮೇಲೆ ನೀ ಇದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು. ಆಮೇಲೆ ನೀನ್ ಹೇಳೋದು ಕರೆಕ್ಟು ಬ್ರೋ, ಪಾರ್ವತಿ ಇತ್ತೀಚೆಗೆ ಯಾಕೋ ಬದಲಾಗಿದ್ದಾಳೆ. ಬ್ರೋ, ಇತ್ತೀಚೆಗೆ ಪಾರ್ವತಿಗೆ ಅದೇನೋ ಅಂತಾರಲ್ಲ ಸದರ, ಅದು ಜಾಸ್ತಿ ಆಗ್ಬಿಟ್ಟಿದೆ. ಏನು ಸದ್ರಾನ? ಏನ್ ಹಾಗಂದ್ರೆ? ನನಗೂ ಮೀನಿಂಗ್ ಏನಂತ ಗೊತ್ತಿಲ್ಲ. ಅವಾಗವಾಗ ಜನನಿ ಇದು ನಂಗೆ ಹೇಳ್ತಾನೆ ಇರ್ತಾಳೆ. ಸದ್ರ ಏನ್ ಹಾಗಂದ್ರೆ? ಅಂದ್ರೆ ಸಲಿಗೆ ಅಂತ. ಹಾ ಕರೆಕ್ಟ್ ಬ್ರೋ, ಅದೇ ಅದೇ. ಬ್ರೋ, ನೀನ್ ಯಾರು? ಆದಿತ್ಯ. ಅಲ್ಲ ಬ್ರೋ, ನೀನು ಅರಸನ ಕೋಟೆ ಗಂಡುಗಲಿ ಕುಮಾರ ರಾಮ ಬ್ರೋ. ಪ್ರೀತು, ಇಷ್ಟೊಂದೆಲ್ಲ ಬಿಲ್ಡಪ್ ಬೇಕಾ? ಹ್ಞೂ ಬ್ರೋ, ಕೆಲಸದ ಬೇಡ ಅಂದ್ರೂ ನಮಗ್ ನಾವೇ ಹೀರೋ ತರ ಬಿಲ್ಡಪ್ ತಗೋಬೇಕು ಬ್ರೋ. ನಾನ್ ಹೀರೋನಾ? ಎಸ್ ಬ್ರೋ, ನೀನ್ ಯಾವತ್ತಿದ್ರು ಹೀರೋನೇ. ಓಕೆ ಪ್ರೀತು, ಕಂಟಿನ್ಯೂ. ಆಗಿದ್ದಾಗ್ಲಿ ಬ್ರೋ, ಇವತ್ತು ಪಾರ್ವತಿಗೆ ನಾವ್ ಯಾರು ಅಂತ ತೋರಿಸ್ಬೇಕು. ಅದ್ ಪ್ರಳಯನೇ ಆಗೋಗ್ಲಿ. ಕರೆಕ್ಟ್ ಪ್ರೀತು. ಈ ಅರ್ಸಂ ಕೋಟೆ ಪ್ರೀತಮ್ ಕರೆಕ್ಟ್ ಆಗಿ ಇರ್ತಾನೆ, ಕರೆಕ್ಟ್ ಆಗಿ ಹೇಳ್ತಾನೆ. ನಾನು ಹೇಳ್ದಂಗೆ ಹೇಳು ಬ್ರೋ. ಓಕೆ ಪ್ರೀತು, ಇವತ್ತಿಡೀ ದಿನ, ಇವತ್ತಿಡೀ ದಿನ ಈ ಪಂಡ್ರಾಪುರದ ಪಾರ್ವತಿನ, ಈ ಪಂಡ್ರಾಪುರದ ಪಾರ್ವತಿನ ನಾನು ಮಾತಾಡ್ಸ ಬ್ರೋ, ಅರ್ಸನ್ ಕೋಟೆ ಪ್ರೆಸ್ಟೀಜ್ ಬ್ರೋ. ಓಕೆ ಓಕೆ ಪ್ರೀತು, ಮಾತಾಡ್ಸುವ. ಬಾ, ಅದು ಬ್ರೋ ಚಾಲೆಂಜ್ ಅಂದ್ರೆ. ಏನ್ ಪಾರ್ವತಿ, ಹೆಂಗೆ ನಮ್ ಬ್ರೋ? ಚಾಲೆಂಜ್ ಆಕ್ಸೆಪ್ಟೆಡ್. ಚಿಕ್ಕ ಯಜಮಾನ್ರೆ, ನೀವ್ ನಮ್ಮ ಯಜಮಾನ್ರ ಪರ ನಿಲ್ತೀರಾ ಅಂದ್ರೆ ನನ್ ಪರವಾಗೂ ನಿಲ್ಲೋದಿಕ್ಕೆ ಆ ದೇವ್ರು ಒಬ್ಬರನ್ನ ಕಳ್ಸಿರ್ತಾನೆ.